ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಜಗತ್ತು. ನಾನಿವತ್ತೊಂದು ಟೇಸ್ಟಿ ಆಗಿರ್ತಕ್ಕಂಥ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಸಬ್ಬಸಿಗೆ ವಡ. ಅದರಲ್ಲಿ ನೀವು ಬೋಂಡನೂ ಮಾಡ್ಕೋಬೋದು, ಸಬ್ಬಸಿಗೆ ವಡ ಅಥವಾ ಬೋಂಡ. ಹಾಗಾದರೆ ಏನೇನು ಬೇಕಂತ ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ ತಗೊಂಡಿದ್ದೀನಿ ಒಂದು ಬವಲಷ್ಟು ಕಡಲೆಬೇಳೆ ಹಿಟ್ಟು, ಸಬ್ಬಸಿಗೆ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ, ಸೋಡಾ, ಮಾಡಲಿಕ್ಕೆ ಎಣ್ಣೆ, ಅದ್ರ ಜೊತೆ ಕರಿಬೇವು, ಕೊತ್ತಂಬರಿ, ಹಸಿಮೆಣಸಿನಕಾಯಿ, ಈರುಳ್ಳಿ, ಅರಿಶಿನ ಪುಡಿ ಮತ್ತು ಓಂಕಾಳು. ಇವಾಗ ಮಾಡೋದಕ್ಕೆ ಏನೇನು ಬೇಕಂತ ನೋಡಿದ್ರಲ್ಲ, ಹಾಗಾದರೆ ನೋಡೋಣ ಬನ್ನಿ. ನಾನಿಲ್ಲಿ ತಗೊಂಡಿದ್ದೀನಿ ಒಂದು ಮಿಕ್ಸಿಂಗ್ ಬೌಲ್. ಆ ಬೌಲ್ಗೆ ನಾನು ತಗೊಂಡಿರ್ತಕ್ಕಂತಹ ಕಡಲೆಬೇಳೆ ಹಿಟ್ಟು, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಸಬ್ಬಸಿಗೆ ಸೊಪ್ಪು, ಈರುಳ್ಳಿ, ಕೊತ್ತಂಬರಿ, ಹಸಿಮೆಣಸಿನಕಾಯಿ, ಕರಿಬೇವು ಸೊಪ್ಪನ್ನು ಕೂಡ ನಾನು ಹಾಕ್ಕೊತಾ ಇದ್ದೀನಿ. ಹಾಗೆಯೇ ನಾನು ತಗೊಂಡಿರ್ತಕ್ಕಂತಹ ಅಜ್ವೇನ್ ಅಥವಾ ಓಂಕಾಳು, ಅದರ ಜೊತೆಗೆ ಅಚ್ಚ ಖಾರದ ಪುಡಿ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸೋಡಾನು ಕೂಡ ನಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಮೊದಲು ಇದನ್ನ ನಾವು ಮಿಕ್ಸ್ ಮಾಡುವಾಗ ಅಥವಾ ಕಲಸುವಾಗ ನೀರನ್ನು ಹಾಕಬಾರ್ದು ಸ್ನೇಹಿತರೆ. ಯಾಕೆ ಅಂದರೆ ಸಬ್ಬಸಿಗೆ ಸೊಪ್ಪಲ್ಲಿ ಮತ್ತು ಈರುಳ್ಳಿಯಲ್ಲಿ ತುಂಬಾ ನೀರಿನ ಅಂಶ ಇರುತ್ತೆ, ಹಾಗಾಗಿ ನೀರನ್ನು ಹಾಕಬಾರ್ದು. ಎಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೋಬೇಕು. ತುಂಬ ನೀರು ಹಾಕೋದು ಬೇಡ ಸ್ನೇಹಿತರೆ. ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿಯೇ ನಾವು ಚೆನ್ನಾಗಿ ಹದ ಬರೋವರೆಗೂ ನಾದ್ಕೊಂಡು ಕಲಿಸ್ಕೋಬೇಕು. ನೋಡಿ ಸ್ನೇಹಿತರೆ, ಈ ಥರ ಕಲಿಸ್ಕೊತಾ ಇದ್ದೀನಿ ನಾನು. ನೀವು ಕೂಡ ಮನೆಯಲ್ಲಿ ಇದನ್ನ ಖಂಡಿತ ಮಾಡಬೇಕು ಸ್ನೇಹಿತರೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಕೆಲವಷ್ಟು ಜನ ಸಬ್ಬಸಿಗೆ ಪಲ್ಯ ಅಂದರೆ ಬೇಡ ಅಂತಾರೆ. ಅಂಥವ್ರಿಗೆ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಮನೆಯಲ್ಲಿ ಇದನ್ನ ಈವ್ನಿಂಗ್ ಟೀ ಜೊತೆಗೆ ಅಥವಾ ಮಾರ್ನಿಂಗು ಬ್ರೇಕ್ಫಾಸ್ಟ್ ಉಪ್ಪಿಟ್ಟಾಗಿರ್ಬೋದು, ಅವಲಕ್ಕಿ ಆಗಿರ್ಬೋದು ಅಥವಾ ಚಿರುಮುರಿ ಆಗಿರ್ಬೋದು, ಅದ್ರ ಜೊತೆಗೆ ಇದನ್ನ ಸೈಡ್ ಡಿಶ್ ಆಗಿ ನೀವು ಮಾಡಿಕೊಂಡು ತಿನ್ಬೋದು. ಸಬ್ಬಸಿಗೆ ಸೊಪ್ಪು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ಸಿಗುತ್ತೆ. ಹೀಗೆ ಸಬ್ಬಸಿಗೆ ಸೊಪ್ಪನ್ನು ತಿನ್ನೋದ್ರಿಂದ ನಮ್ಮ ಹಾರ್ಟ್ ಫಂಕ್ಷನ್ ಆಗಿರ್ಬೋದು, ಬ್ರೈನ್ ಫಂಕ್ಷನ್ ಆಗಿರ್ಬೋದು ಮತ್ತು ಬೋನಿಗೆ ಮತ್ತು ಲ್ಯಾಕ್ಟೇಷನ್ ಮದರ್ಗೆ ಇದು ತುಂಬ ಒಳ್ಳೆಯದು. ನೋಡಿ, ನಾನು ಹಿಟ್ಟನ್ನು ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ನೋಡಿ, ಹಿಟ್ಟು ನಾನು ಆಗಲೇ ಹೇಳ್ದಂಗೆ ನೀರನ್ನು ಸ್ವಲ್ಪ ಹಾಕಿದ್ದೆ, ಹಾಗಾಗಿ ಹಿಟ್ಟು ಈ ರೀತಿ ಪರ್ಫೆಕ್ಟಾಗಿ ಬಂದಿದೆ. ನಾನು ಆಗಲೇ ಕಲಿಸ್ಕೊಳ್ಳುವಾಗ ಒಲೆ ಮೇಲೆ ಎಣ್ಣೆ ಕಾಯಕ್ಕಿಟ್ಟಿದ್ದೆ ಸ್ನೇಹಿತರೆ. ಇವಾಗ ನೋಡೋಣ ಬನ್ನಿ. ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ನಾನು ರೆಡಿ ಮಾಡಿರ್ತಕ್ಕಂಥ ಬೋಂಡ ಹಿಟ್ಟನ್ನು ಇದರಲ್ಲಿ ಬಿಡೋಣ. ಇವಾಗ ನಾನು ಕಲಸಿಟ್ಟಿರ್ತಕ್ಕಂಥ ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆ ಥರ ಮಾಡಿ ಎಣ್ಣೆಯಲ್ಲಿ ಬಿಡ್ತಾ ಇದ್ದೇನೆ. ನೋಡಿ ಸ್ನೇಹಿತರೆ, ನಾನು ತಗೊಂಡಿರ್ತಕ್ಕಂಥ ಹಿಟ್ಟಲ್ಲಿ ಒಂದು 10ರಿಂದ 15 ಬೋಂಡ ಆಗಿದ್ದವು. ಇವಾಗ ನಾನು ಒಟ್ಟಿಗೆ ಎಲ್ಲನೂ ಇದರಲ್ಲಿ ಹಾಕ್ತಾ ಇದ್ದೇನೆ. ನೋಡಿ, ಇದು ತುಂಬ ಡೀಪ್ ಫ್ರೈ ಆಗಬೇಕು, ಹಾಗಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ಚೆನ್ನಾಗಿ ಇದನ್ನ ಒಂದು 5 ನಿಮಿಷ ಮೇಲೆ ಕೆಳಗಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸಬ್ಬಸಿಗೆ ಸೊಪ್ಪು ತುಂಬ ಫ್ಲೇವರ್ ಅಲ್ವಾ ಸ್ನೇಹಿತರೆ, ಹಾಗಾಗಿ ಇದು ತಿನ್ನುವಾಗ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ತುಂಬ ಕ್ರಿಸ್ಪಿಯಾಗಿರುತ್ತೆ. ನೀವು ಖಂಡಿತ ಮನೆಯಲ್ಲಿ ಇದನ್ನ ಟ್ರೈ ಮಾಡಿ. ಸಬ್ಬಸಿಗೆ ವಡ ಆಯಿಲನ್ನು ಕೂಡ ಜಾಸ್ತಿ ಹಿಡಿಯೋದಿಲ್ಲ, ಹಾಗಾಗಿ ನೀವು ಇದನ್ನ ಸುಲಭವಾಗಿ ಮಾಡ್ಬೋದು. ನೋಡ್ತಾ ಇದ್ದೀರಾ ಸ್ನೇಹಿತರೆ, ವಡ ಚೆನ್ನಾಗಿ ಫ್ರೈ ಆಗ್ತಾ ಇದ್ದವು. ಇಲ್ಲಿವರೆಗೂ ನಾವು ಅಪ್ಲೋಡ್ ಮಾಡಿರ್ತಕ್ಕಂತಹ ಎಲ್ಲ ವಿಡಿಯೋಗಳನ್ನು ನೀವು ನೋಡಿದ್ದೀರಿ ಸ್ನೇಹಿತರೆ. ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಹೀಗೇನೆ ನಮ್ಮ ವಿಡಿಯೋಗಳನ್ನು ನಿಮ್ಮ ಫ್ಯಾಮಿಲಿಗಾಗಿರ್ಬೋದು, ಫ್ರೆಂಡ್ಸ್ಗಾಗಿರ್ಬೋದು ಎಲ್ಲರಿಗೂ ಶೇರ್ ಮಾಡಿ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕನ್ ಬಟನನ್ನು ಪ್ರೆಸ್ ಮಾಡಿ. ನೋಡಿ, ಇವಾಗ ವಡ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ, ತುಂಬ ಕ್ರಿಸ್ಪಿನೇ ಆಗಿದೆ. ಇವಾಗಲೇ ತಿನ್ನಬೇಕಂತ ಅನ್ನಿಸ್ತಾ ಇದೆ. ನೀವು ಕೂಡ ಖಂಡಿತ ಮನೆಯಲ್ಲಿ ಇದನ್ನ ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ.